ಸ್ಕೂಲಿಗೆ ಆಗದೆ ಸಿಕ್ಕಾಪಟ್ಟೆ ತ್ರಾಸ ಅನುಭವಿಸ್ತಾ ಇದೆ. ವೀಕ್ಷಕರೇ, ನಾನು ನಿಮ್ಮ ರಾಘು ನಾಯ್ಕ್, RN24 ವಾಯ್ಸ್ ಕಾರ್ಬಾರ್. ವೀಕ್ಷಕರೇ, ಏನಾಗಿದೆ ಅಂದ್ರೆ, ಕಾರವಾರದ ಅಮ್ದಳಿ ಒಬ್ಬ ನಿವಾಸಿ ಅವರು ನನ್ನ ಸ್ಟುಡಿಯೋಗೆ ಬಂದಿದ್ದಾರೆ. ಅವರು ಪಾಪ ತುಂಬಾ ಒಳ್ಳೆ ವ್ಯಕ್ತಿ, ಬಹಳಷ್ಟು ಜನರಿಗೂ ಸಹಾಯ ಮಾಡುವಂತ ವ್ಯಕ್ತಿ. ಈತನ ಬಹಳಷ್ಟು ವಾಹನಕ್ಕೆ ಡ್ರೈವರ್ ಆಗಿ ಕೆಲಸ ಮಾಡಿದವ. ಅದ ನಂತರ ಮದುವೆ ಆಗಿ 3 ಜನ ಮಕ್ಕಳು ಕೂಡ ಇವನಿಗಿದ್ದಾರೆ. ಅಕಸ್ಮಾತ್ತಾಗಿ ಇವ್ರ ಮನೆ ಮುಂದೆ ವಾಹನ ಇಟ್ಕೊಂಡಿದ್ದ, ಒಂದು 2 ಕಾರು, 1 ರಿಕ್ಷಾನ ಇಟ್ಕೊಂಡಿದ್ದ. ಕಾರು ಕೂಡ ಲೋನ್ ಇತ್ತು, ರಿಕ್ಷಾ ಕೂಡ ಲೋನ್ ಮಾಡಿದ್ರು. ಕಾರು ಈತನ ಹೆಸರಲ್ಲಿತ್ತು, ಆಟೋ ರಿಕ್ಷಾ ಈತನ ಹೆಂಡತಿ ಅವರ ಹೆಸರಲ್ಲಿ ಲೋನ್ ಕೂಡ ಮಾಡಿದ್ದ. ಅಕಸ್ಮಾತ್ತಾಗಿ ಏನಾಗಿದೆ ಆ ಕಾರಿಗೆ ಮತ್ತೆ ರಿಕ್ಷಾ ಏನಾಗಿದೆ ಅಂತ ಆತ ನನ್ನ ಸ್ಟುಡಿಯೋಗೆ ಬಂದಿದ್ದಾನೆ. ವೀಕ್ಷಕರೇ, ಆತನಿಂದನೇ ನಾವು ಕೇಳುವ ಏನೇನಾಯ್ತಂತ. ನಿಮ್ಮ ಹೆಸರು? ಸಿಪ್ರನ್ ಥಾಮಸ್. ಸಿಪ್ರನ್, ಏನ್ ಕೆಲಸ ಮಾಡ್ಕೊಂಡಿದ್ರಿ? ನಾವು ಮೊದಲೇ ಡ್ರೈವರ್ ಮಾಡ್ತಿದ್ರಿ. ಇವಾಗ ಓನರ್ ಆಗಿದ್ದೇನೆ. 3 ಗಾಡಿ ಮಾಡಿದ್ದೀನಿ. 3 ಗಾಡಿ ಮಾಡಿದ್ರಿ. ಕಾರ್ ಯಾವಾಗ ತಗೊಂಡಿದ್ರಿ? ಫಸ್ಟ್ ಕಾರು 17ಕ್ಕೆ ಸಬ್ಸಿಡಿ ಕಾರ್ ಸಿಕ್ಕಿತ್ತು ನನಗೆ. 2017ಕ್ಕೆ? 17ಕ್ಕೆ. ಸಬ್ಸಿಡಿ ಕಾರ್, ಅದು ಸಬ್ಸಿಡಿ ಸರ್ಕಾರದಿಂದಾನೇ ಕೊಟ್ಟಿದ್ದು ನಿಮ್ಗೆ. ಅದ ನಂತರ ಇನ್ನೊಂದು ಕಾರ್ ಯಾವಾಗ ತಗೊಂಡಿದ್ರಿ? 2022ಕ್ಕೆ ತಗೊಂಡಿದ್ರಿ. ಆಟೋ ರಿಕ್ಷಾ ಯಾವಾಗ ತಗೊಂಡಿದ್ರಿ? 2023ಕ್ಕೆ. 2023ಕ್ಕೆ ಮದ್ವೆ ಆಗಿದ್ರಿ ತಾವು? ಮುಂಚೆ ಡ್ರೈವಿಂಗ್ ಯಾರ್ದೋ ಕಾರಲ್ಲಿ ಗಾಡಿಯಲ್ಲಿ ಹೋಗ್ತಿದ್ರಿ, ಬಿದ್ಲಿಗೆಲ್ಲ ಹೋಗ್ತಿದ್ರಿ. ನಂತರ ನೀವೇ ಒಂದು ಸ್ವತಃ ವಾಹನನ ಮಾಡ್ಕೊಂಡಿದ್ರಿ, ಲೋನ್ ಮಾಡಿದ್ರಿ. ವಾಹನಕ್ಕೆ 3 ವಾಹನಕ್ಕೂ ಕೂಡ ಲೋನ್ ಮಾಡಿದ್ರಿ. ಈಗ ಸಮಸ್ಯೆ ಏನಾಗಿದೆ? ಸಮಸ್ಯೆ ಅಂದ್ರೆ ಸರ್, ಗಾಡಿ ಸುಟ್ಟು ಹೋಗಿದೆ. 3 ಗಾಡಿ ಮನೆ ಕೂಡ ಮುಂದ್ಗಡೆ ಪಾರ್ಕಿಂಗ್ ಮಾಡಿದಾಗ ರಾತ್ರಿಗೆ ಬೆಂಕಿ ಬಿದ್ದು ಪೂರ ಸುಟ್ಟೋಗಿದೆ. 3 ಗಾಡಿ ಜಾಗ ಮೇಲೆ ಸುಟ್ಟೋಗಿದೆ. ಆಕಸ್ಮಿಕವಾಗಿ ರಾತ್ರಿ 1:15 ಟೈಮಿಗೆ. ರಾತ್ರಿ ಎಲ್ಲ ತಾವು ಮಲಗಿದ್ದೀರಿ ಸರ್. ಅವಾಜ್ ಬಂತು, ಶಬ್ದ ಬಂದ ತಕ್ಷಣ ನಾವು ಹೊರಗಡೆ ಬಂದು ನೋಡಿದ್ರೆ ಪೂರಾ ಗಾಡಿ ಸುತ್ತಿದೆ. 3 ಗಾಡಿ ಸುಟ್ಟೋಯ್ತು. ಯಾರು ಕೂಡ ನಿಮ್ಮ ದುಶ್ಮನ್ ಕೂಡ ಇಲ್ಲ? ಯಾರು, ಎಲ್ಲರ ಹತ್ರ ಚೆನ್ನಾಗಿತ್ತು. ಆದ್ರೆ ಈಗ ಏನ್ ಸಮಸ್ಯೆ ಆಗ್ತಾ ಇದೆ? ನಿಮ್ಗೆ RTO ಕಡೆಯಿಂದಾನೇ ಒಂದು ಲೆಟರ್ ಬಂದಿದೆಲ್ಲ? ಹೌದು, RTO ಇಂದ ಒಂದು ಲೆಟರ್ ಬಂದಿದೆ. ಇದಾಗಿದ್ದು ಯಾವಾಗ ಸರ್? ಇದು ಸುಟ್ಟೋಗಿದ್ದು ಯಾವಾಗ? ಸುಟ್ಟೋಗಿದ್ದು ಡಿಸೆಂಬರ್ 16 ತಾರೀಕು 2025 2025 ಡಿಸೆಂಬರ್ ಅಲ್ಲಿ 14ನೇ ತಾರೀಕಿಗೆ ಸುಟ್ಟೋಯ್ತು. ರಾತ್ರಿ ಮಿಡಲ್ ನೈಟ್. ಈಗ ಎಲ್ಲಿ, ಯಾವ ಬ್ಯಾಂಕಿಗೆ ಲೋನ್ ಮಾಡಿದ್ರಾ? ನಾವು ಶ್ರೀರಾಮ್ ಫೈನಾನ್ಸ್ ಅಲ್ಲಿ 2 ಗಾಡಿಗೆ ಲೋನ್ ಇದೆ. ಕಾರಿಗೆ 2 ಲೋನ್, 2 ಕಾರು 2 ಲೋನು ಶ್ರೀರಾಮ್ ಫೈನಾನ್ಸ್. ಆಮೇಲೆ ಇದು ರಿಕ್ಷಾ ಬಜಾಜ್ ಫೈನಾನ್ಸ್. ಏನ್ ಬಂದಿದೆ ನಿಮ್ಗೆ ಲೆಟ್ರು? ನಮ್ಗೆ ಟ್ಯಾಕ್ಸ್ ತುಂಬಬೇಕಂತ ಲೆಟರ್ ಬಂದಿದೆ. 2 ವಾಹನಕ್ಕೆ ಟ್ಯಾಕ್ಸ್. ಆದ್ರೆ ಇವತ್ತು ಹೋಗಿದ್ದೀವಲ್ಲ, ಏನ್ ಹೇಳಿದ್ರು RTO ಸಾಹೇಬ್ರು? ವಿಚಾರ ಮಾಡ್ಕೋಬೇಡಿ, ನಿಮ್ಗೆ RTO ಸಾಹೇಬ್ರು ಹೆಲ್ಪ್ ಮಾಡಿದ್ದಾರೆ. ನೀವು ಅಳಬೇಡಿ, ದೇವ್ರಿದ್ದಾನೆ, ನೀವು ಟೆನ್ಷನ್ ತಗೋಬೇಡಿ, ಆರಾಮಿರಿ. ಹೇಳಿ. RTO ಸರ್ ಹೇಳಿದ್ರು 2 ವಾಹನಕ್ಕೆ ಅರ್ಜಿ ಬರ್ಕೊಂಡ್ ಕೊಡಿ, ನಾವು ಪ್ರಾಬ್ಲಮ್ ಸಾಲ್ವ್. ನಮ್ಮ ಕಾರವಾರದ RTO ಜಾನ್ ಮಿಸ್ಕಿತ್ ಅವ್ರ ಬಳಿ ನಾನು ಹೋಗಿದ್ದೆ, ಇವ್ರು ಕರ್ಕೊಂಡು. ಆದ್ರೆ ಚೆನ್ನಾಗಿ ಜಾನ್ ಮಿಸ್ಕಿತ್ ಸಾಹೇಬ್ರು ಚೆನ್ನಾಗಿ ಮಾತಾಡಿದ್ರು. ಅರ್ಜಿ ಕೊಡಿ, ನಿಮ್ಮ ಏನು ಟ್ಯಾಕ್ಸ್ ಇದೆ ಅದು ನಾನು ಇದು ಮಾಡ್ತೇನೆ, ಸರ್ಕಾರಕ್ಕೆ ಬರೆದು ನಿಮ್ದು 1 ರೂಪಾಯಿನೂ ಟ್ಯಾಕ್ಸ್ ನಾನು ತಗೊಳ್ಳೋದಿಲ್ಲ, ಮತ್ತೆ ಗಾಡಿಯನ್ನ ಕೂಡ ನಾನು RC ಕೂಡ ರದ್ದು ಮಾಡಿಸ್ತೇನೆ ಅಂತ ಹೇಳ್ಕೊಂಡು ಹೇಳಿದ್ರು ಅಲ್ವಾ? ಈಗ ಇನ್ನೊಂದು ಸಮಸ್ಯೆ ಆಗಿದೆ ನಿಮ್ಗೆ. ಏನಂದ್ರೆ ಶ್ರೀರಾಮ್ ಫೈನಾನ್ಸ್ ಇಂದ, ಕರೆಕ್ಟ್ ಅಲ್ವಾ? ಶ್ರೀರಾಮ್ ಫೈನಾನ್ಸ್ ದವರು ಏನ್ ಹೇಳಿದ್ರು ನಿಮ್ಗೆ? ಲೋನ್ ಮತ್ತೆ ಅಂತ ಹೇಳ್ತಾ ಇದಾರೆ ಅವರು ಯಾವ ಕಾರಣಕ್ಕೂ ಲೋನ್ ಸ್ಟಾಪ್ ಮಾಡೋದಿಲ್ಲ ಅಂತಂದ್ರೆ ಹೇಳಿದ್ದಾರೆ. ಲೋನ್ ಸ್ಟಾಪ್ ಮಾಡ್ತಾ ಯಾರು? ಶ್ರೀರಾಮ್ ಫೈನಾನ್ಸ್ ಮ್ಯಾನೇಜರ್ ಪ್ರವೀಣ್. ಎಷ್ಟಿದೆ ಲೋನ್ ನಿಮ್ಗೆ ಆ ಕಾರಿಗೆ? ನೀವ್ ಎಷ್ಟು ತುಂಬ್ತಾ ಇದ್ರಿ? ಕಂತು ಎಷ್ಟಿತ್ತು? ಕಂತು ನಾವು ತೆಗ್ದಿದ್ದು ಹೊಸ ಗಾಡಿಗೆ 2022 ಮಾಡೆಲ್ಗೆ 5,80,000 ತೆಗ್ದಿದ್ರಿ. 5,80,000 ರೂಪಾಯಿ ತೆಗ್ದಿದ್ರಿ. ಆಮೇಲೆ ಮೊದ್ಲು ಕಂತಾಗಿ ಸರಿಯಾಗಿ ಕಟ್ತಿದ್ದೆ ನಾನು. 16,100 ರೂಪಾಯಿ ತಿಂಗಳ. ಎಷ್ಟು ತಿಂಗಳ ಕಂತು ತುಂಬಿದ್ರಿ? 11 ತಿಂಗಳ ಏನು ಕಟ್ಟಿದ್ದೀರಿ? 11 ತಿಂಗಳ ತುಂಬಿದ್ರಿ. ಈಗ ಮತ್ತೆ ಅವ್ರು ತುಂಬಂತ ಹೇಳ್ತಾ ಇದಾರ ನಿಮ್ಗೆ? ನಾನು ಅರ್ಜಿ ತಗೊಂಡು ಹೋಗಿದ್ದೀನಿ ಸರ್ ಅವ್ರ ಹತ್ರ. ಯಾರ ಹತ್ರ ಹೋಗಿದ್ರಿ? ಶ್ರೀರಾಮ್ ಫೈನಾನ್ಸ್ ಮ್ಯಾನೇಜರ್ ಹತ್ರ. ಅವರು ಹೇಳಿದ್ರು, ಸರ್ ನನ್ಗೆ ಗಾಡಿ ಸುಟ್ಟೋಗಿದೆ, 3 ಗಾಡಿ. ಎಲ್ಲ ಪೊಲೀಸ್ ರಿಪೋರ್ಟ್ ಇದೆ?
ಪೊಲೀಸು ಇವ್ರದ್ದು ಅಗ್ನಿಶಾಮಕದವರು ಕೊಟ್ಟಿದ್ದಾರೆ, ಲೆಟರ್ನ ಕೊಟ್ಟಿದ್ದಾರೆ. ಏನಂತ, ಈ ವೆಹಿಕಲ್ ಸುಟ್ಟು ಹೋಗಿದೆ, ಮನೆ ಮುಂದೆ ಇಟ್ಟಿದ್ದನ್ನ ಸುಟ್ಟಿದೆ ಅಂತ ಹೇಳ್ಕೊಂಡು ಅಗ್ನಿಶಾಮಕದವರು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆದವರು ಕೊಟ್ಟಿದ್ದಾರೆ, ಗಾಡಿ ಸುಟ್ಟು ಹೋಗಿದೆ ಅಂತ ಹೇಳ್ಕೊಂಡು. ಇದೆರಡು ಕೂಡ ಕಾಣಿಸಿದ್ರಿ. ಹೌದು, ಕಾಣಿಸಿದ್ರು ಕೂಡ ಅವರು ಮತ್ತೆ ತುಂಬ ಅಂತ ಹೇಳ್ತಾರ. ಹೌದು, ಯಾವ ಕಾರಣಕ್ಕೂ ಲಾನ್ ಸ್ಟಾಪ್ ಆಗಲ್ಲ, ನೀವು ಕಟ್ಲೇಬೇಕಾಗತ್ತೆ ಅನ್ಕೊಂಡು ಹೇಳಿದ್ರು. ಗಾಡಿಗೆ ಇನ್ಶೂರೆನ್ಸ್ ಇದೆ ನಿಮ್ದು? ಹೌದು, ಎರಡೂ ವಾಹನಕ್ಕೆ ಫುಲ್ ಇನ್ಶೂರೆನ್ಸ್ ಇದೆ, ಪೇಪರ್ ಕ್ಲಿಯರ್ ಇದೆ, ಪೇಪರ್ ಕ್ಲಿಯರ್ ಇದೆ, ಎಫ್ಸಿ ಬಿಪ್ಸಿ ಫಿಟ್ನೆಸ್ ಎಲ್ಲ ಇದೆ, ಎಲ್ಲ ಕ್ಲಿಯರ್ ಇದೆ. ನಾನು ಹೇಳಿಕ್ ಇಷ್ಟಪಡ್ತಾ ಇದ್ದೇನೆ ಶ್ರೀರಾಮ್ ಫೈನಾನ್ಸ್ ಅವರಿಗೆ, ನಿಮ್ಮಲ್ಲಿ ಯಾರು ಲೋನ್ ತಗೊಂಡಿದ್ದಾರೆ ಅವರೆಲ್ಲ ಲೋನ್ ತುಂಬಲಿಕ್ಕೆ ಆಗದೆ ಸಿಕ್ಕಾಪಟ್ಟಿ ತ್ರಾಸ ಅನುಭವಿಸ್ತಾ ಇದ್ದಾರೆ. ಯಾಕಂದ್ರೆ ನಿಮ್ಮಲ್ಲಿ ಲೋನ್ ತುಂಬಿಸ್ಕೊಳ್ತೀರಾ, ಸರಿಯಾದ ಸ್ಟೇಟ್ಮೆಂಟ್ ಕೂಡ ಅವ್ರಿಗೆ ಕೊಡ್ತಾ ಇಲ್ಲ, ಸರಿಯಾದ ಪಾಸ್ಬುಕ್ ಕೂಡ ನೀವು ಅವರಿಗೆ ತಲುಪಿಸ್ತಾ ಇಲ್ಲ. ಇವತ್ತಿಂದ ಕಂಪ್ಲೇಂಟ್ ಅಲ್ಲ, ಶ್ರೀರಾಮ್ ಫೈನಾನ್ಸ್ ಅವರಿಗೆ ನಾನು ಹೇಳ್ತಾ ಇದ್ದೇನೆ, ಇದು ಇವತ್ತಿಂದ ನಿಮ್ಮ ಬಗ್ಗೆ ಕಂಪ್ಲೇಂಟ್ ಕೊಡ್ತಾ ಇಲ್ಲ ಜನರು. ಬಹಳಷ್ಟು ನಿಮ್ಮ ಒಂದು ಫೈನಾನ್ಸ್ ಮೇಲೆ ಬಹಳಷ್ಟು ಕಾರವಾರ ಜನರ ಒಂದು ಕಂಪ್ಲೇಂಟ್ ಇದೆ ನಿಮ್ಮ ಮೇಲೆ. ಏನಂದ್ರೆ ಚಕ್ರ ಬಡ್ಡಿ, ಅದ್ರ ಬಡ್ಡಿ, ಇದ್ರ ಬಡ್ಡಿ ಹಾಕಿ ತಗೊಂಡಿದ್ದು ಒಂದು 50,000 1 ಲಕ್ಷ ಆದ್ರೆ 1 ಲಕ್ಷ ನೀವು ಲೋನ್ ಕೊಟ್ರೆ ತುಂಬುದು 5 ಲಕ್ಷ ಆಗ್ತಾ ಇದೆ. ಅಂತ ಪರಿಸ್ಥಿತಿಯಲ್ಲಿ ಜನರು ಇವತ್ತು ಬಹಳಷ್ಟು ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ನಿಮ್ಮ 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 ಒಂದು ಫೈನಾನ್ಸ್ ಮೇಲೆ. ಯಾಕಂದ್ರೆ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿ ಕೂಡ ಹೇಳಿದ್ದಾರೆ, ಯಾವುದೇ ಫೈನಾನ್ಸ್ ಬಗ್ಗೆ ಕಟ್ಟುನಿಟ್ಟಿನ ಕ್ರಮವನ್ನ ತಗೋಬೇಕು ಅಂತ. ಮೊನ್ನೆ ಜಿಲ್ಲಾಧಿಕಾರಿನೇ ಪತ್ರಿಕಾಗೋಷ್ಠಿ ಮಾಡ್ಕೊಂಡು ಹೇಳಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಮೇಡಮ್ ಅವರೇ ಹೇಳಿದ್ದಾರೆ, ಕಟ್ಟುನಿಟ್ಟಿನ ಆಡಿಟ್ ಸರಿಯಾಗಿ ಮಾಡಬೇಕು, ಕಟ್ಟುನಿಟ್ಟಿನ ಕ್ರಮ ತಗೋಬೇಕಂತ ಹೇಳ್ಕೊಂಡು. ಕೆಲವೊಂದು ಬ್ಯಾಂಕ್ ಇದೆ ಇಂಥದೇ ಫೈನಾನ್ಸ್, ಅವರು ಸಿಕ್ಕಾಪಟ್ಟೆ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ಚಕ್ರ ಬಡ್ಡಿ, ಆ ಬಡ್ಡಿ, ಈ ಬಡ್ಡಿ ಮಾಡ್ಕೊಂಡು ಪಾಪ ತಗೊಂಡಿದ್ದವ್ರು 1 ಲಕ್ಷ ಆದ್ರೆ 5-6 ಲಕ್ಷ ನಿಮ್ಗೆ ಬಡ್ಡಿನೇ ತುಂಬಬೇಕು, ಮತ್ತೆ 1 ಲಕ್ಷ ತುಂಬಬೇಕಂತ ಹೇಳ್ತಾ ಇದ್ರಿ ನೀವು. ಬಹಳಷ್ಟು ವಾಹನ ಕೂಡ ಒಂದು ಸ್ವಂತ ಉದ್ಯೋಗ ಮಾಡಿದ್ರು ಕೂಡ ಅವರಿಗೂ ಕೂಡ ಅದೇ ರೀತಿ ಪರಿಸ್ಥಿತಿಯನ್ನು ಉದ್ಭವ ಮಾಡ್ತಾ ಇದ್ರಿ ನೀವು. ನಿಮ್ಗೆ ನಾನು RN24 ವಾಯ್ಸ್ ಕಾರವಾರ ಮೂಲಕ ನಾನು ಖಡಕ್ ಆಗಿ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಸರಿಯಾಗಿ ಲೋನ್ ಅನ್ನ ಸರಿಯಾಗಿ ಕೊಡಿ, ಸರಿಯಾಗಿ ಅವ್ರದ್ದು ಪಾಸ್ಬುಕ್ ಅನ್ನ ಸರಿಯಾಗಿ ಮಾಡಿ, ಸರಿಯಾಗಿ ಅವರ ಎಷ್ಟು ಸ್ಟೇಟ್ಮೆಂಟ್ ಇದೆ ಸರಿಯಾಗಿ ಕೊಡಿ. ನೀವು ಲಾಸ್ಟ್ ಮೂಮೆಂಟಿಗೆ ನನಗೆ ಫೈನಾನ್ಸ್ ಇದ್ದು ಎಲ್ಲ ಮುಗಿದು ಕೂಡ ನೀವು NOC ಕೊಡ್ತಾ ಇಲ್ಲ ಅವರಿಗೆ. ನಮ್ಮ RTO ಇಲಾಖೆಗೆ NOC ಇದ್ರು ಕೂಡ ನೀವು ಕೊಡ್ತಾ ಇಲ್ಲ, ಅಂತ ಪರಿಸ್ಥಿತಿ ಉದ್ಭವ ಆಗ್ತಾ ಇದೆ. ಅದಕ್ಕಾಗಿ ನಮ್ಮ ಇವ್ರು ಇದ್ದಾರೆ, ಯಾರು ನೋಡಿ, ಸಿಪ್ರನ್ ಅವ್ರು ಇದ್ದಾರೆ. ಬಗ್ಗೆ ನಾನು ಹೇಳ್ತಾ ಇದ್ದೇನೆ, ಸಿಪ್ರನದ್ದು ಅದು 2 ವಾಹನಕ್ಕೆ ನಿಮ್ಮ ಇದರಲ್ಲಿ ಲೋನ್ ಇದೆ. ಅದು ಗಾಡಿ ಸುಟ್ಟೋಗಿದೆ. ಸುಟ್ಟೋದಂತ ಅಗ್ನಿಶಾಮಕದವರು ಕೂಡ ನಿಮ್ಗೆ ಒಂದು ಲೆಟರ್ ಕೊಟ್ಟಿದ್ದಾರೆ, ಪೊಲೀಸ್ ಇಲಾಖೆ ಕೂಡ ಕೊಟ್ಟಿದ್ದಾರೆ. ಆದ್ರೂ ಕೂಡ ನೀವು ಯಾವುದೋ ಕಾರಣಕ್ಕೂ ಲೋನ್ ಮುಚ್ಲಿಕ್ಕೆ ಆಗಲ್ಲ ಅಂತ ಹೇಳ್ಕೊಂಡು ಖಡಾಖಂಡಿತವಾಗಿ ಹೇಳ್ತಾ ಇದ್ರಿ. ಮತ್ತೆ ಅವರು ವಕೀಲರು ನೋಟಿಸ್ ಕೂಡ ಕಳಿಸಿದ್ರು ನಿಮ್ಮ ಇಲಾಖೆಗೆ ಬೈ ಪೋಸ್ಟ್ ಮೂಲಕ. ಅದು ಕೂಡ ನೀವು ರಿಸೀವ್ ಮಾಡ್ಕೊಳ್ಳಿಲ್ಲ. ನಂತರ ಇವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ನೀವು ಯಾಕೆ ಲೆಟರ್ ಅನ್ನ ಕಳಿಸಿದ್ರಿ, ಯಾಕೆ ರಿಸೀವ್ ಮಾಡ್ಕೊಳ್ಳಿಕ್ ಆಗ್ಲಿಲ್ಲ ನಿಮ್ಗೆ? ನಾನು ನಿಮ್ಗೆ ಖಡಾಖಂಡಿತವಾಗಿ ಹೇಳ್ತಾ ಇದ್ದೇನೆ, ಪಾಪ ಈತ ತೀರ ಬಡತನದಲ್ಲಿದ್ದಾನೆ. ಅವನಿಗೆ ಮದುವೆ ಆಗಿದೆ, ಮಕ್ಕಳು ಕೂಡ ಇದ್ದಾರೆ. ಅವನದು ಏನು ಪ್ರಾಬ್ಲಮ್ ಇದೆ ಅಲ್ಲ ನೀವು ಸಾಲ್ವ್ ಮಾಡಬೇಕು. 1 ರೂಪಾಯಿ ಕೂಡ ಆತನಿಂದ ತಗೋಬಾರ್ದು. ಏನು ಇನ್ಸೂರೆನ್ಸ್ ಇದೆ, ಫುಲ್ ಇನ್ಸೂರೆನ್ಸ್ ಇದೆ ಆತನ ವಾಹನಕ್ಕೆ. ಆ ಇನ್ಸೂರೆನ್ಸ್ ಅನ್ನ ನೀವು ಕ್ಲೈಮ್ ಮಾಡ್ಕೊಳ್ಳಿ. ಮತ್ತೆ ಇನ್ಸೂರೆನ್ಸ್ ಅದು ಜಾಸ್ತಿ ಇದ್ರೆ ಆತನಿಗೆ ಕೊಟ್ಟು ಹಾಕಿ. ಮತ್ತೆ ನೀವು ಆತನ ಒಂದು ಏನು ಹೇಳ್ತಾ ಇದ್ದೀರಲ್ಲ ಇವಾಗ, ಯಾವುದೇ ಕಾರಣಕ್ಕೂ ಲೋನು ಕ್ಲೋಸ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಡಿಸೆಂಬರ್ ಅವರಿಗೆ ಇನ್ನೂ ಮಾಡ್ಲಿಲ್ಲ. ನಿಮ್ಗೆ ನೋಟಿಸ್ ಬಂದಿದೆ ಮತ್ತೆ ಏನಾರ ತುಂಬಿ ಬಿಂಬಿ ಅಂತ ಮೆಸೇಜ್ ಕಾಲ್ ಮಾಡಿದ್ರ ಅವರು? ಮತ್ತೆ ನಿಮ್ಗೆ ರಿಮೈಂಡರ್ ಕಾಲ್ ಬರ್ತಿದೆ ಸರ್, ರಿಮೈಂಡರ್ ಲೋನ್ ತುಂಬಿ ಅಂತ ನೀವು ಹೇಳಿದ್ರು ಕೂಡ ಅದೇ ರೀತಿ ಮಾಡ್ತಾ ಇದಾರೆ ಇವರು. ಮತ್ತೆ ಆಟೋ ರಿಕ್ಷಾದ ಯಾವ್ದು ಫೈನಾನ್ಸ್ ಲೋನು? ಬಜಾಜ್ ಫೈನಾನ್ಸ್. ಅವರು ಮತ್ತೆ ಏನಾರು ಹೇಳಿದಾರೆ ನಿಮ್ಗೆ ಬಜಾಜ್ ಫೈನಾನ್ಸ್ ದವರು? ಅವರು ಕಾಲ್ ಬರ್ತಿದೆ ಸರ್, ಲೋನ್ ಕಟ್ಟಿ ಅಂತ ಅವ್ರಿಗೆ ಇನ್ಫಾರ್ಮೇಶನ್ ಮಾಡಿದಿರಿ? ಮಾಡಿದ್ರು ಕೂಡ ಮತ್ತೆ ಲೋನ್ ತುಂಬ ಅಂತ ಹೇಳ್ತಾರೆ. ನೀವು ಫುಲ್ ಇನ್ಸೂರೆನ್ಸ್ ಮಾಡಿದಿರಿ, ಮತ್ತೆ ಯಾಕೆ ಲೋನ್ ತುಂಬಬೇಕಂತ ಇವ್ರದ್ದು? ಇನ್ಸೂರೆನ್ಸ್ ಕ್ಲೈಮ್ ಮಾಡ್ಕೊಳ್ಳಿ. ಅವರು ಇನ್ಸೂರೆನ್ಸ್ ಯಾರು ಮಾಡಿದ್ದಾರೆ? ಅವರೇ ಮಾಡಿದಾರಲ್ವಾ? ಅದೇ ಅವರೇ ಬಜಾಜ್ ಫೈನಾನ್ಸ್ ದವರೇ ಇನ್ಸೂರೆನ್ಸ್ ಮಾಡಿದಲ್ವಾ ನಿಮ್ಗೆ? ಶ್ರೀರಾಮ್ ಫೈನಾನ್ಸ್ ದವರು ಅವರು ಕೂಡ ಅವರೇ ಲೋನ್ ಮಾಡಿದಲ್ವಾ ನಿಮ್ಗೆ? ಮತ್ತೆ ಯಾಕೆ ಲೋನ್ ತುಂಬಬೇಕಂತೆ? ಬಜಾಜ್ ಫೈನಾನ್ಸ್ ದವ್ರಿಗೂ ನಾನು ಹೇಳ್ತಾ ಇದ್ದೇನೆ, ಶ್ರೀರಾಮ್ ಫೈನಾನ್ಸ್ ದವ್ರಿಗೆ ಹೇಳ್ತಾ ಇದ್ದೇನೆ, ಇವತ್ತಿನಿಗೆ ಪಾಪ ಯಾವುದೇ ತೊಂದರೆ ಕೊಟ್ರೆ ನಿಮ್ಮ ಫೈನಾನ್ಸ್ ಮುಂದೆ ನಮ್ಮ ಹೋರಾಟ ಖಡಾಖಂಡಿದೆ. ಯಾಕಂದ್ರೆ ಇವ್ರ ಮಕ್ಕಳು ಮತ್ತೆ ಇವರ ಧರ್ಮಪತ್ನಿ ಮತ್ತೆ ನಮ್ಮ ಯೂನಿಯನ್ ಕೂಡ್ಕೊಂಡು ನಿಮ್ಮ ಬ್ಯಾಂಕ್ ಮುಂದೆನೆ ನಿಮ್ಮ ಫೈನಾನ್ಸ್ ಏನಿದೆ ಅಲ್ಲ ಅದ್ರ ಮುಂದೆನೆ ಹೋರಾಟ ಮಾಡ್ತೇವೆ. ನಂತರ ಏನಾಗತ್ತೆ ನೋಡ್ತಾ ಇರಿ ನೀವು. ನಾನು ಚೆನ್ನಾಗಿ ಹೇಳ್ತಾ ಇದ್ದೇನೆ ನಿಮ್ಗೆ, ಯಾಕಂದ್ರೆ ನಿಮ್ದು ಅತಿ ಆಗಿದೆ ಕಾರವಾರದಲ್ಲಿ.
ಬಹಳಷ್ಟು ಜನರಿಗೆ ನೀವು ಮೋಸ ಮಾಡ್ತಾ ಇದ್ರಿ ಅಂತ ಬಹಳಷ್ಟು ಕಂಪ್ಲೇಂಟ್ ನನ್ನ ಬಳಿ ಇದೆ. ಅದು ನಾನು ಇವತ್ತಿಗೂ ನಾನು ತೆಗೆದಿದ್ದಿಲ್ಲ. ಇವತ್ತು ಈತ ಬಂದಿದ್ದಾನೆ, ಈತನ ಪ್ರಾಬ್ಲಮ್ ನೋಡಿ ಸುಟ್ಟು ಹೋಗಿದ್ದು ಕಾಣಿಸ್ತಾ ಇದ್ದಾನೆ. ವಾಹನ ಸುಟ್ಟು ಹೋಗಿದ್ದು ಫೋಟೋ ಕೂಡ ಇದೆ ಆತನ ಬಳಿ ನೋಡಿ. ಗಾಡಿ ನಂಬರು K302632. ಅದೇ ರೀತಿ ಇನ್ನೊಂದು ವಾಹನ K30A4947. ಈ ಎರಡು ಗಾಡಿ ನೋಡಿ ಯಾವ ರೀತಿ ಸುಟ್ಟು ಹೋಗಿದೆ. ಈತನ ಬಳಿ ಎಲ್ಲಾ ಕೂಡ ಡಾಕ್ಯುಮೆಂಟ್ಸ್ ಇದೆ ಅಲ್ವಾ? ನಿಮ್ಮ ಹತ್ರ ಎಲ್ಲಾ ಡಾಕ್ಯುಮೆಂಟ್ಸ್ ಇದೆ. ಆದ್ರೂ ಕೂಡ ಈ ರೀತಿ ನಿಮ್ಗೆ ಮತ್ತೆ ರಾತ್ರಿ ಪಾಪ ನಿಮ್ಗೆ ನಿದ್ದೆ ಬರ್ತದೇ ಇಲ್ಲ. ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ನನ್ನ RN24 ವಾಯ್ಸ್ ಮೂಲಕ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಯಾಕಂದ್ರೆ DC ಮೇಡಮ್ ಅವರು ಖಡಾಖಂಡಿತವಾಗಿ ಹೇಳಿದ್ದಾರೆ, ನಿರ್ದಾಕ್ಷಿಣ್ಯ ಕ್ರಮವಾಗಿ ಯಾವುದೇ ಫೈನಾನ್ಸು ಜನರನ್ನ ಮೋಸ ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ. ನಾನು ನಿಮ್ಗೆ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಈತನ ಏನಿದೆ ಆ ಪ್ರಾಬ್ಲಮ್ ಅನ್ನ ನಾಳೆ ಸಂಜೆ ಒಳಗೆ ನೀವು ಈ ಪ್ರಾಬ್ಲಮ್ ಅನ್ನ ನೀವು ಸಾಲ್ವ್ ಮಾಡಬೇಕು. ಇಲ್ಲಿದ್ರೆ ಸೋಮವಾರ ನೀವು ನೋಡ್ತಾ ಇರಿ. ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಪಾಪ? ಸತ್ಯಾನಾಶ ಮಾಡಾಕಿದೆ. ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಅರ್ಥ ಆಗುದಿಲ್ಲ ಸರ್, ಏನ್ ಹೇಳೋದು. ಇದಷ್ಟು RN24 ವಾಯ್ಸ್ ಕಾರವಾರ, ನಿಮ್ಮ ರಾಘು ನಾಯ್ಕ್. ನೋಡ್ತಾ ಇರಿ ಏನೇನಾಗತ್ತೆ ಅಂತ ಮುಂದೆ.